ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿ ಗೊಂದಲದ ಗೂಡಾಗುತ್ತಾ ಒಳ ಮೀಸಲಾತಿಯ ಸಮೀಕ್ಷೆ. ಜಾತಿ ಗಣತಿ ವಿಚಾರದಲ್ಲಿ ಆಂಜನೇಯ ಅಪಸ್ವರ. ಒಳ ಮೀಸಲು ಗಣತಿ ವೇಳೆ ಮೂಲ ಜಾತಿ ನಮೂದಿಗೆ ಆಕ್ಷೇಪ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ವಿಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಮೂಲ ಜಾತಿ ಬರೆಸಿದವರ ವಿರುದ್ಧ ಮಾಜಿ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಜಾತಿಗಳಿಗೆ ಮೀಸಲಾತಿ ಕೊಡದಂತೆ ಒತ್ತಾಯಿಸೋಕೆ ನಿರ್ಧರಿಸಲಾಗಿದೆ. ಈ ಸಮುದಾಯಗಳಿಂದ ಜಾತಿ ಸಮೀಕ್ಷೆಗೆ ಹಿನ್ನಡೆ ಅಂತ ಆರೋಪಿಸ್ತಾ ಇದ್ದಾರೆ. ಮೀಸಲಾತಿ ಕೊಡದಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಸಮೀಕ್ಷೆ ಪೂರ್ಣ ಬಳಿಕ ಮನವಿ ಮಾಡೋದಕ್ಕೆ ಆಂಜನೇಯ ನಿರ್ಧಾರ ಮಾಡಿರೋದು. ಇದ್ಯಾಕೋ ಮತ್ತೆ ಗೊಂದಲ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಾಕಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಅದರಲ್ಲೂ ಸಿಎಂ ಒಂಥರ ಹೇಳಿದ್ರೆ ಸಚಿವರುಗಳು ಒಂಥರ ಹೇಳ್ತಾ ಇದ್ದಾರೆ. ಈಗ ಗೊಂದಲಕ್ಕೀಡಾಗಿರೋದು ಜನತೆಯೂ ಕೂಡ. ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈಗೇನೋ ದೂರು ಕೊಡಬೇಕು ಅಂತ ಮುಂದಾಗ್ತಿದ್ದಾರಂತೆ. ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ಕೊಡಬೇಡಿ ಅಂತ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಒಂದ್ಸತಿ ಒಳ ಮೀಸಲಾತಿ ವಿಚಾರದಲ್ಲಿ ಪ್ರತಿಯೊಂದನ್ನು ಉಲ್ಲೇಖಿಸಬೇಕು, ಎಲ್ಲವನ್ನೂ ಕೂಡ ಉಲ್ಲೇಖಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಂತ ಕಲಂ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೇ ಆಗಿದ್ರೂ ಅದನ್ನು ಕರೆಕ್ಟಾಗಿ ಹೇಳಬೇಕು, ಇಲ್ಲ ಅಂತಂದರೆ ಹಿನ್ನಡೆ ಆಗತ್ತೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇದನ್ನ ಯಾಕೆ ಬಳಕೆ ಮಾಡಬೇಕು, ಇಂಥವರಿಗೆ ಮೀಸಲಾತಿ ಕೊಡಲೇಬಾರ್ದು ಅಂತ ಹೇಳ್ತಾರೆ. ಇದ್ಯಾಕೋ ಮತ್ತೆ ಒಂದಷ್ಟು ಅಸಮಾಧಾನ, ಆಕ್ರೋಶ ಸ್ಫೋಟ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಸಚಿವರುಗಳು ಗೊಂದಲದಲ್ಲಿದ್ದಾರೆ, ರಾಜ್ಯದ ಜನತೆಯನ್ನು ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು ಕ್ಲಾರಿಟಿ ಅನ್ನೋದು ಇದ್ದಂಗೆ ಕಾಣಿಸ್ತಾ ಇಲ್ಲ. ಆದಿ ಕರ್ನಾಟಕ, ಆದಿ ಆಂಧ್ರ ಇದೆಲ್ಲವೂ ಕೂಡ ಮೆನ್ಷನ್ ಆಗಬೇಕು ಅಂತ ಒಬ್ಬರು ಹೇಳಿದ್ರೆ, ಮೆನ್ಷನ್ ಆಗಬಾರ್ದಿತ್ತು ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಳ ಮೀಸಲು ಗಣತಿ ವೇಳೆ ಮೂಲ ಜಾತಿ ನಮೂದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಇದರಿಂದ ಜನರುಗಳು ಕೂಡ ಗೊಂದಲಕ್ಕೀಡಾಗ್ತಿದ್ದಾರೆ. ನಾವು ಏನು ಮಾಡಬೇಕಿತ್ತು, ನಾವು ಏನು ಮಾಡಿದ್ದೀವಿ, ಇದು ಏನಾಗತ್ತೆ ಅಂತ. ಇದೀಗೇನೋ ಕೇಂದ್ರಕ್ಕೆ ಮನವಿ ಮಾಡಬೇಕು ಅಂತ ನಿರ್ಧರಿಸಿದ್ದಾರಂತೆ. ಹಾಗಾಗಿ ಆಂಜನೇಯ ಅವರ ಈ ಸ್ಟೇಟ್ಮೆಂಟ್ ಇನ್ಯಾವ ಥರದ ಅಸಮಾಧಾನಕ್ಕೆ ಕಾರಣವಾಗುತ್ತೆ, ಇದಕ್ಕಿನ್ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಕೊನೆಯದಾಗಿ ಹಳ್ಳ ಹಿಡಿಯತ್ತಾ ಅಥವಾ ಸರಿ ರೂಟಿಗೆ ಬರುತ್ತಾ, ಅಸಮಾಧಾನ ಸ್ಫೋಟ ಆಗತ್ತಾ, ಕಾದು ನೋಡ್ಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಾಕಷ್ಟು ಗೊಂದಲಗಳಿದೆ. ಈಗ ಆಂಜನೇಯ ಅವರ ಈ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ? ನಿಜ, ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ನಡೀತಿರುವಂತಹ ಸರ್ವೆ ವಿಚಾರದ ಬಗ್ಗೆಯೂ ಕೂಡ ಹಲವಷ್ಟು ಅನುಮಾನಗಳು, ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಜಾತಿ ನಮೂದಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇರುವಂತಹ ಗೊಂದಲ ಮತ್ತಷ್ಟು ಬಿಗಡಾಯಿಸುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಅದರ ನಡುವೆ ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಆಂಜನೇಯರವರು ಕೊಟ್ಟಿರುವಂತಹ ಹೇಳಿಕೆ ಒಂದು ಈಗ ಅದನ್ನ ಮತ್ತಷ್ಟು ಜಟಿಲ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳನ್ನ ಹುಟ್ಟುಹಾಕಿದೆ. ಅವರ ಹೇಳಿಕೆ ವಿಚಾರದಲ್ಲಿ ಉಲ್ಲೇಖ ಮಾಡುವ ಹಾಗಿರುವಂತದ್ದು, ಈಗ ಅಂದ್ರೆ ಮೂಲ ಜಾತಿ ಮತ್ತು ಉಪಜಾತಿಗಳ ವಿಚಾರದಲ್ಲಿ ನಮೂದಾಗಿರುವಂತಹ ಕೆಲವು ಅಂದ್ರೆ ಈಗ ಸಮೀಕ್ಷೆ ವಿಚಾರದಲ್ಲಿ ಆರಂಭವಾಗಿದ್ದಂತಹ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ವಿಚಾರಗಳು ಒಳ ಮೀಸಲಾತಿಯ ವ್ಯವಸ್ಥೆಯ ಮತ್ತು ಅದರ ಉದ್ದೇಶವನ್ನು ತಿರುಚುವಂತ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇದೆ. ಈಗಲೂ ಕೂಡ ಆ ಜಾತಿಗಳನ್ನ ನಮೂದು ಮಾಡ್ತಿರೋದು ಮೀಸಲಾತಿಯ ಸರ್ವೆ ವಿಚಾರಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ತಿದೆ ಅನ್ನುವಂತ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ಅವರಿಂದಾಗಿ ಅಂದ್ರೆ ಆ ವರ್ಗದ ಜನರಿಂದಾಗಿ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಇದ್ದಿರೋದ್ರಿಂದಾಗಿ ಮತ್ತೆ ಅದನ್ನೇ ಅವರು ನಮೂದು ಮಾಡ್ತಿದ್ರಿಂದಾಗಿ ಅವರನ್ನ ಮೀಸಲಾತಿ ಪಟ್ಟಿಯಿಂದ ಹೊರಗಿಡುವಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಅಂದ್ರೆ ಈ ಸಮುದಾಯಗಳನ್ನು ಯಾರ್ಯಾರು ನಮೂದು ಮಾಡಿರ್ತಾರೋ ಅವರುಗಳನ್ನ ಮೀಸಲಾತಿಯಿಂದ ಹೊರಗಿಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಬೇಕು. ಸೊ ಈ ವಿಚಾರವಾಗಿ ನಮ್ಮ ಎಡಗೈ ಸಮುದಾಯ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹೀಗೆ ಅವರ ಹೇಳಿಕೆಯಲ್ಲಿ ಈಗ ಅಂದ್ರೆ ಅವರು ಯಾವ್ಯಾವ ಜಾತಿಗಳ ವಿಚಾರದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ, ಆ ಸಮುದಾಯ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ. ಅಂದ್ರೆ ಈ ಹಿಂದಿನಿಂದಲೂ ಗೊಂದಲದ ಸಂದರ್ಭದಲ್ಲಿದ್ದಾಗ ಈ ಸಮುದಾಯಗಳ ಹೆಸರನ್ನು ನಮೂದಿಸಿದವರು ಎರಡೂ ಸಮುದಾಯಗಳು ಅಂದ್ರೆ ಎಡ ಮತ್ತು ಬಲಗೈ ಸಮುದಾಯಗಳ ನಡುವಿನ ವ್ಯವಸ್ಥೆಯಲ್ಲಿ ಹಾದು ಹೋಗುವವರಾಗಿದ್ರು. ಪ್ರಾಂತೀಯವಾರು ಇವುಗಳ ನಿರ್ಧಾರವನ್ನು ಮಾಡಲಾಗ್ತಾ ಇತ್ತು. ಈಗ ಅದೇ ಸಮಸ್ಯೆ ಎದುರಾಗಿರೋದ್ರಿಂದಾಗಿ ಮತ್ತೆ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನುವಂತ ಆತಂಕವನ್ನು ಇಟ್ಟುಕೊಂಡು ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಹೇಳಿಕೆ ಬಲಗೈ ಸಮುದಾಯದವರ ಆ ವಿರೋಧವನ್ನ ಎದುರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ವಿಚಾರ ಮುನ್ನೆಲೆಗೆ ಬಂದು ಮತ್ತಷ್ಟು ಚರ್ಚೆಗೊಳಪಟ್ಟರೆ ಮತ್ತೊಮ್ಮೆ ಸಮೀಕ್ಷೆಯ ವಿಚಾರದಲ್ಲಿ
ಬಹುದೊಡ್ಡ ಗೊಂದಲ ಇರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.